ಪತ್ರಪುಷ್ಪ ಜೂನ್ 2026 ಮಾತೇಶ್ವರಿಜಿಯವರ ಪುಣ್ಯ ಸ್ಮೃತಿಯ ದಿವಸದಂದು ಕ್ಲಾಸ್ನಲ್ಲಿ ತಿಳಿಸಲಿಕ್ಕಾಗಿ ಜಗದಂಬಾ ತಾಯಿಯವರ ವಿಶೇಷತೆಗಳು ಜೊತೆಗೆ ಆಲ್ಮೈಟಿ ಅಥಾರಿಟಿಯ ಜೊತೆ ಮಮ್ಮಾರವರ ಆತ್ಮಿಕ ವಾರ್ತಾಲಾಪ. ಮೊದಲನೇ ಪಾಯಿಂಟ್ ಆಗಿದೆ, ಮಮ್ಮಾರವರ ಲೌಕಿಕ ಹೆಸರು ರಾಧೆ ಎಂದಾಗಿತ್ತು. ಆದರೆ ಹೆಸರಿಗೆ ತಕ್ಕಂತೆ ಅವರ ಗುಣ ಇತ್ತು. ಅವರು ಮುರಳಿಯ ಮಸ್ತಿಯಲ್ಲಿ ಸದಾ ಇರ್ತಾಯಿದ್ರು. ಬಾಬರವರ ಪ್ರತಿಯೊಂದು ಶಬ್ದವನ್ನು ಅತ್ಯಂತ ಪ್ರೀತಿಯಿಂದ ಕೇಳ್ತಾ ಇದ್ರು, ಮನನ ಮಾಡ್ಕೊಳ್ತಾ ಇದ್ರು ಮತ್ತು ಅದನ್ನು ಅತ್ಯಂತ ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥೈಸ್ತಾ ಇದ್ರು. ಇದೇ ಕಾರಣಕ್ಕಾಗಿ ಸರಸ್ವತಿಯ ಕೈಯಲ್ಲಿ ಜ್ಞಾನದ ವೀಣೆಯನ್ನು ತೋರಿಸಲಾಗುವುದು. ಎರಡನೆಯ ಪಾಯಿಂಟ್, ಮಮ್ಮಾರವರಿಗೆ ನಾಟಕದ ಪಾಠವು ಬಹಳ ಪಕ್ಕಾ ಆಗಿತ್ತು. ಅದನ್ನು ಸಾಕ್ಷಿಯಾಗಿ ನಿಂತು ನೋಡುವಂತಹ ಬಹಳ ಒಳ್ಳೆಯ ಅಭ್ಯಾಸ ಮಮ್ಮಾರವ್ರದ್ದಾಗಿತ್ತು. ಯಾವುದೇ ದೃಶ್ಯವನ್ನು ನೋಡಿದ್ರೂ ಸಹ ಅವರು ಎಂದಿಗೂ ಚಂಚಲವಾಗ್ತಾ ಇರಲಿಲ್ಲ, ಮನಸ್ಸು ಅಲ್ಗಾಡ್ತಾ ಇರಲಿಲ್ಲ. ಸದಾ ಏಕರಸವಾಗಿ ಮುಗುಳ್ನಗುವ ಮುಖ ಅವ್ರದ್ದಾಗಿತ್ತು. ನಮ್ಮೆಲ್ಲರಿಗೂ ಸಹ ಸದಾ ನಥಿಂಗ್ ನ್ಯೂ ಎಂಬ ಪಾಠವನ್ನು ಕಲಿಸಿ ನಮ್ಮನ್ನು ಅಚಲ ಮತ್ತು ಅಡೋಲರನ್ನಾಗಿ ಮಾಡ್ತಾ ಇದ್ರು. ಮೂರನೆಯ ಪಾಯಿಂಟ್, ಮಮ್ಮಾರವರ ಮುಖದಲ್ಲಿ ಎಂದಿಗೂ ಚಿಂತೆಗಳ ಗೆರೆಗಳು ಕಾಣಿಸ್ತಾ ಇರಲಿಲ್ಲ. ಯಾರಾದರೂ ದೇಹ ಬಿಟ್ಟರೂ ಸಹ ಅಥವಾ ತಮ್ಮದೇ ದೇಹಕ್ಕೆ ಏನಾದರೂ ತೊಂದರೆ ಆದರೂ ಅವರು ಹೆಚ್ಚಾಗಿ ಯೋಚನೆ ಮಾಡ್ತಾ ಇರಲಿಲ್ಲ. ಮಮ್ಮಾರವರು ಎಂದಿಗೂ ಸಾಧಾರಣವಾಗಿರ್ತಾ ಇರಲಿಲ್ಲ. ಮಮ್ಮಾರವರನ್ನು ಸದಾ ಅತ್ಯಂತ ಉನ್ನತವಾದಂತಹ ಆತ್ಮಿಕತೆಯ ನಶೆಯಲ್ಲಿಯೇ ನೋಡಲಾಗ್ತಾ ಇತ್ತು. ನಾಲ್ಕನೇ ಪಾಯಿಂಟ್, ಮಮ್ಮಾರವರಿಗೆ ಬಾಬರವರು ನೀವು ಲಕ್ಷ್ಮಿ ಆಗ್ತೀರಾ ಅಂತ ಹೇಳಿದ್ರು ಅಷ್ಟೇ. ಕೇವಲ ಒಂದು ಬಾರಿ ಹೇಳಿದ್ದಕ್ಕೆ ಮಮ್ಮಾರವರ ರೂಪ ಮತ್ತು ನಡವಳಿಕೆನೇ ಬದಲಾಗಿ ಹೋಯಿತು. ಗುಣವಂತರಾಗಬೇಕು, ಗುಣಗಳನ್ನೇ ನೋಡಬೇಕು, ಗುಣಗಳನ್ನು ದಾನ ಮಾಡಬೇಕು. ಈ 3 ವಿಷಯಗಳಲ್ಲಿ ಮಮ್ಮಾರವರು ಬಹಳ ಪಕ್ಕಾ ಆಗಿದ್ದರು. ಇದೇ ಕಾರಣದಿಂದ ಅವರ ವಯಸ್ಸು ಕಡಿಮೆ ಇದ್ದರೂ ಸಹ ದೈವಿ ಗುಣಗಳ ಧಾರಣೆಯಲ್ಲಿ ಅತ್ಯಂತ ದೊಡ್ಡವರಾಗಿದ್ದ ಕಾರಣ ಎಲ್ಲ ಹಿರಿಯರು ಮತ್ತು ಕಿರಿಯರು ಅವರನ್ನು ಹೃದಯದಿಂದ ಮಮ್ಮ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ರೀತಿ ಗುಣಮೂರ್ತಿಯಾದ ಮಮ್ಮಾರವರು ಎಲ್ಲರಿಗಿಂತ ನಂಬರ್ 1 ಆಗಿ ಮುಂದೆ ನಡೆದರು. ಐದನೆಯ ವಿಶೇಷತೆ, ಕ್ಲಾಸ್ನಲ್ಲಿ ಹಾಜರಿರೋದು ಇದು ಸಹ ಬಾಬರವರ ಆಜ್ಞಾಕಾರಿ ಮಗು ಆಗೋದಾಗಿದೆ. ಆದರೆ ಕೇವಲ ರೆಗ್ಯುಲರ್ ಆಗಿರೋದಷ್ಟೇ ಅಲ್ಲ, ಪಂಕ್ಚುಯಲ್ ಸಹ ಆಗಿರಬೇಕು. ಸಮಯ ಸ್ವಲ್ಪವೂ ಹೆಚ್ಚು ಕಡಿಮೆ ಆಗಬಾರ್ದು. ಇದನ್ನು ನಮಗೆ ಮಮ್ಮಾರವರು ಕಲಿಸ್ಕೊಟ್ಟಿದ್ದಾರೆ. ಮುರಳಿ ಮತ್ತು ಮುಂಜಾನೆಯ ಯೋಗ, ಅಮೃತ ವೇಳೆಯ ಯೋಗ ಎಂದಿಗೂ ಮಿಸ್ ಆಗಬಾರ್ದು. ಯಾರಿಗೆ ಬಾಬರವರು ಅಸಡ್ಡೆ ಮಾಡಬೇಡಿ ಅಂತ ಹೇಳಿದ್ದಾರೋ, ಯಾರು ಹೊಣೆ ಹೊತ್ಕೊಳ್ತಾರೆ, ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ, ಅವರು ಎಂದಿಗೂ ಅಸಡ್ಡೆ ಅಥವಾ ಆಲಸ್ಯ ಮಾಡೋದಿಲ್ಲ. ಆರನೆಯ ವಿಶೇಷತೆಯಾಗಿದೆ, ಮಮ್ಮಾರವರು ಮರ್ಯಾದೆಗಳಲ್ಲಿ ನಿಖರವಾಗಿ ಇರೋದನ್ನು ಕಲಿಸಿದ್ರು. ಮಮ್ಮಾರವರು ಎಂತಹ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಇರ್ತಾ ಇದ್ರು ಅಂದರೆ ಮಮ್ಮಾರವರಲ್ಲಿ ಬಾಬರವರ ಗುಣಗಳು ಮತ್ತು ಕರ್ಮಗಳು ಎದ್ದು ಕಾಣಿಸ್ತಾ ಇದ್ವು. ಮಮ್ಮಾರವರಲ್ಲಿ 3 ವಿಶೇಷತೆಗಳು ಸ್ಪಷ್ಟವಾಗಿ ಕಂಡುಬರ್ತಾ ಇತ್ತು. ಒಂದು ಆಧ್ಯಾತ್ಮಿಕತೆ, ಎರಡನೆಯದು ಸ್ವಮಾನ ಮತ್ತು ಮೂರನೆಯದು ತಂದೆಯೊಂದಿಗೆ ಸರ್ವ ಸಂಬಂಧಗಳ ಸ್ನೇಹ. ಹಾಗಾಗಿ ನಾವು ಸಹ ಇದೇ 3 ಗುಣಗಳನ್ನು ನಮ್ಮಲ್ಲಿ ಧಾರಣೆ ಮಾಡಿಕೊಳ್ಬೇಕು. ಇದರಿಂದ ದೇಹ ಅಭಿಮಾನ ಸಹಜವಾಗಿ ನಾಶ ಆಗತ್ತೆ. ಏಳನೆಯ ವಿಶೇಷತೆ, ಮಮ್ಮಾರವರ ಶಿರದ ಮೇಲೆ ಅಮೃತದ ಕಳಸವನ್ನು ಬಾಬರವರು ಇಟ್ಟರು. ಮಮ್ಮಾರವರು ಅದನ್ನು ಧಾರಣೆ ಮಾಡಿ ಎಲ್ಲರಿಗೂ ಕೇಳಿಸಲು ನಿಮಿತ್ತರಾದರು. ಆದರೆ ಮಮ್ಮಾರವರು ಯಾವಾಗಲೂ ಇದು ಪಿತಾ ಪ್ರಸಾದ, ತಂದೆಯ ಪ್ರಸಾದ, ತಂದೆಯಿಂದ ಸಿಕ್ಕಿರುವುದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ರು. ತಮ್ಮ ಸ್ವಂತ ಧಾರಣೆಯಲ್ಲಿ ಏನಿದೆಯೋ ಅದನ್ನೇ ಅವರು ಹೇಳ್ತಾ ಇದ್ರು. ಅದಕ್ಕಾಗಿ ಅವರ ಮಾತಿನಲ್ಲಿ ಆ ಮಧುರತೆ ಮತ್ತು ಸತ್ಯತೆಯು ಎದ್ದು ಕಾಣಿಸ್ತಾ ಇತ್ತು. ನಮ್ಮಲ್ಲಿ ಎಷ್ಟು ಸತ್ಯತೆ ಮತ್ತು ಪವಿತ್ರತೆ ಇರುತ್ತೆ ಅಷ್ಟೇ ಮಧುರತೆ ಬರುತ್ತೆ. ಸ್ವಲ್ಪ ಆದರೂ ಅಪವಿತ್ರತೆ ಇದ್ದರೆ, ಮನಸ್ಸಿನಲ್ಲಿ ಯಾರ ಬಗ್ಗೆಯಾದರೂ ನಿಂದನೆ ಇದ್ದರೆ ವಾಣಿ ಕಹಿ ಆಗ್ತಾ ಹೋಗುತ್ತೆ.
ಎಂಟನೆಯ ವಿಶೇಷತೆ, ಮಧುರವಾದ ತಾಯಿ ಮೀಟಿ ಮಮ್ಮ ನಮ್ಮೆಲ್ಲ ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ಸೂಚನೆಗಳ ಮೂಲಕ ಪಾಲನೆ ಮಾಡಿದ್ರು. ಮಮ್ಮಾರವರ ಅಂತಃಕರಣವು ಸಂಪೂರ್ಣವಾಗಿ ಸ್ವಚ್ಛ ಆಗಿತ್ತು. ಮಮ್ಮಾರವರು ಪ್ರತಿಯೊಂದು ಮಗುವಿನ ವಿಷಯವನ್ನು ತನ್ನ ಹೃದಯದಲ್ಲಿ ಎಷ್ಟು ಚೆನ್ನಾಗಿ ಅಡಗಿಸಿಕೊಳ್ತಾ ಇದ್ರು ಅಂದರೆ ಅಲ್ಲಿ ಏನೂ ನಡೆದೇ ಇಲ್ಲ ಅನ್ನೋ ರೀತಿ ಇರ್ತಾಯಿತ್ತು. ಶಿಕ್ಷಣವನ್ನು ನೀಡುವಾಗಲೂ ಸಹ ಅದನ್ನು ಒಳಗಡೆನೆ ಜೀರ್ಣ ಮಾಡಿ ಇಟ್ಕೊಂಡ್ಬಿಡ್ತಾಯಿದ್ರು. ಅಡಗಿಸಿಟ್ಕೊಳ್ಳುವಂಥ ಶಕ್ತಿ ಮತ್ತು ಪ್ರೀತಿಯಿಂದ ಪರಿಸ್ಥಿತಿಯನ್ನು ಬದಲಾಯಿಸ್ಬಿಡೋದು ಇದು ಅತ್ಯಂತ ದೊಡ್ಡ ವಿಶೇಷತೆ ಮಮ್ಮಾರವರಲ್ಲಿ ಕಾಣಿಸ್ತು. ಮಮ್ಮಾರವರು ಎಂದಿಗೂ ಇತರರ ಅವಗುಣಗಳನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ತಾ ಇರಲಿಲ್ಲ. ಒಂಬತ್ತನೆಯ ವಿಶೇಷತೆ, ಮಮ್ಮಾರವರು ಸದಾ ತಮ್ಮ ಸ್ವಮಾನದಲ್ಲಿ ಇರ್ತಾಯಿದ್ರು. ಅವರಿಗೆ ಬೀಜರೂಪ ಸ್ಥಿತಿಯನ್ನು ಮಾಡಿಕೊಳ್ಳುವ ಎಲ್ಲ ಸಂಕಲ್ಪಗಳನ್ನು ಒಟ್ಟುಗೂಡಿಸುವ ಮತ್ತು ವಿಸ್ತಾರಕ್ಕೆ ಹೋಗದಿರುವ ಸ್ವಾಭಾವಿಕ ಕಲೆ ಸಿದ್ಧಿಯಾಗಿತ್ತು. ಅಂದರೆ ಎಲ್ಲವನ್ನು ಸಮಾವೇಶಗೊಳಿಸ್ಕೊಳ್ಳೋದು ಮತ್ತು ಅಡಗಿಸಿ ಇಟ್ಕೊಳ್ಳೋದು. ಯಾವುದೇ ವಿಷಯದಲ್ಲೂ ಅವರು ವಿಸ್ತಾರಕ್ಕೆ ಹೋದದ್ದನ್ನು ಯಾರೂ ನೋಡಿಲ್ಲ. ಇದೇ ಕಾರಣದಿಂದ ಮಮ್ಮಾರವರ ಮುರಳಿ ಅತ್ಯಂತ ಪ್ರಭಾವಶಾಲಿಯಾಗಿರ್ತಿತ್ತು. ಮಮ್ಮಾರವರ ಆ ದಿವ್ಯತೆ ಮತ್ತು ಸತ್ಯತೆಯ ಆಕರ್ಷಣೆಯು ಅವರ ಮುಖದಲ್ಲಿಯೂ ಎದ್ದು ಕಾಣಿಸ್ತಾ ಇತ್ತು. ಹತ್ತನೆಯ ವಿಶೇಷತೆ, ಮಧುರವಾದ ಜ್ಞಾನ ಚಂದ್ರಮನಂತಿದ್ದ ತಾಯಿಯ ಶೀತಲತೆಯನ್ನು ನೋಡಿ ಅತ್ಯಂತ ಕ್ರೋಧ ಮಾಡುವಂಥ ಆತ್ಮಗಳೂ ಸಹ ತಮ್ಮಷ್ಟಕ್ಕೆ ತಾವೇ ಶೀತಲತೆಯನ್ನು ಅನುಭವ ಮಾಡ್ತಾಯಿದ್ರು. ಅವರ ಮುಖದಲ್ಲಿ ಎಂದಿಗೂ ಆಯಾಸದ ಫೀಲಿಂಗ್ ಗೋಚರಿಸ್ತಾ ಇರಲಿಲ್ಲ. ಅವರು ಸದಾ ದಣಿವರಿಯದವರಾಗಿ ಈಶ್ವರಿಯ ಸೇವೆಯಲ್ಲಿ ಹಾಜಿ ಬಾಬಾ ಎನ್ನುತ್ತಾ ಬಾಬರವರ ಹೃದಯ ಸಿಂಹಾಸನದ ಮೇಲೆ ವಿರಾಜಮಾನ ಆದರು. 11ನೇ ವಿಶೇಷತೆ, ಇಷ್ಟೊಂದು ಆತ್ಮಗಳ ಸಂಪರ್ಕಕ್ಕೆ ಬರ್ತಾ ಇದ್ದರೂ ಎಲ್ಲರ ಮಾತುಗಳನ್ನು ಕೇಳ್ತಾ ಇದ್ರೂ ಸಹ ತಾವು ಪ್ರತಿಯೊಂದು ವಿಷಯದಿಂದ ಭಿನ್ನ ಮತ್ತು ಪ್ರಿಯ ಆಗಿ ಇರ್ತಾಯಿದ್ರು. ಮಮ್ಮಾರವರ ದೃಷ್ಟಿಯಲ್ಲಿ ಯಾವುದೇ ಆತ್ಮನ ಪ್ರತಿಯೂ ಎಂದಿಗೂ ಬದಲಾವಣೆ ಬರ್ತಾ ಇರಲಿಲ್ಲ. ಪ್ರತಿಯೊಬ್ಬರ ಪ್ರತಿ ಅದೇ ಮಧುರ ದೃಷ್ಟಿ ಇರ್ತಾಯಿತ್ತು. ಅದರ ಜೊತೆಗೆ ಅವರಲ್ಲಿರುವ ಕೊರತೆಗಳ ಬಗ್ಗೆ ಎಚ್ಚರಿಕೆಯನ್ನು ಖಂಡಿತವಾಗಿ ನೀಡ್ತಾ ಇದ್ರು. 12ನೆಯ ವಿಶೇಷತೆ, ಆತ್ಮ ಎಂತಹದ್ದೇ ಅವಗುಣಗಳಿಂದ ಕೂಡಿರಲಿ, ಆದರೆ ಮಮ್ಮಾರವರ ಬಾಯಿಂದ ಎಂದಿಗೂ ಯಾವುದೇ ಆತ್ಮನ ಪ್ರತಿಯಾಗಿ ಯಾವುದೇ ಅಶುಭ ಮಾತುಗಳು ಬರ್ತಾ ಇರಲಿಲ್ಲ. ಯಾರಾದರೂ ಅದನ್ನು ದುರುಪಯೋಗ ಮಾಡಿಕೊಳ್ಳುವಂತೆ ಅವರು ಎಂದಿಗೂ ಮಾತಾಡ್ತಾ ಇರಲಿಲ್ಲ. ಸದಾ ಶೀತಲ ಸ್ವಭಾವ ಮತ್ತು ಮಧುರ ಮಾತುಗಳನ್ನು ಉಚ್ಚರಿಸುವ ತಾಯಿಯ ಸದಾ ಕಾಲದ ಒಂದೇ ಗುರಿಯಾಗಿತ್ತು, ಎಲ್ಲರ ದುಃಖಗಳನ್ನು ದೂರ ಮಾಡೋದು. ಮಮ್ಮಾರವರಿಗೆ ಯಾವುದೇ ವಿಷಯದ ಕಾರಣದಿಂದಲೂ ಎಂದಿಗೂ ಕೋಪ ಬರ್ತಾ ಇರಲಿಲ್ಲ. ಅವರ ಬಾಯಿಂದ ಎಂದಿಗೂ ಜೋರಾದ ಧ್ವನಿ ಯಾರೂ ಕೇಳಿಲ್ಲ. ಮಮ್ಮಾರವರು ಶಾಂತಿಯ ಅವತಾರ ಮತ್ತು ಪ್ರೇಮದ ಮೂರ್ತಿಯಾಗಿದ್ದರು. 13ನೆಯ ವಿಶೇಷತೆ, ಎಲ್ಲ ಗುಣಗಳ ಗಣಿಯಾಗಿರುವ ಗಂಭೀರತೆ ಎಂಬ ಗುಣದ ಪ್ರತ್ಯಕ್ಷ ಸ್ವರೂಪವನ್ನು ಮಮ್ಮಾರವರಲ್ಲಿ ಕಾಣಲಾಯಿತು. ಕೇವಲ ಮೋಹ ಇದ್ದಂಥ ತಾಯಿಯವರಾಗಿರಲಿಲ್ಲ, ಬದಲಿಗೆ ಶ್ರೇಷ್ಠ ತಾಯಿ, ಶಿಕ್ಷಕಿ ಮತ್ತು ಗುರುವಿನಂತಿದ್ದ ತಾಯಿ, ಸ್ವತಃ ತಾವೇ ಸಾಕ್ಷಿಯಾಗಿ ಕಲಿಸುವಂತಹ ತಾಯಿಯಾಗಿದ್ದರು. ಗಂಭೀರತೆ ಮತ್ತು ಧೈರ್ಯದ ಕಾರಣದಿಂದ ಮಮ್ಮಾರವರಲ್ಲಿ ಅಡಗಿಸಿ ಇಟ್ಟುಕೊಳ್ಳುವಂತಹ ಅಂದರೆ ಸಮಾವೇಶಗೊಳಿಸುವ ಮತ್ತು ಒಟ್ಟುಗೂಡಿಸುವ ಶಕ್ತಿ ಇತ್ತು. ಮಮ್ಮಾರವರು ಸಹನಶೀಲತೆಯ ಮೂರ್ತಿಯಾಗಿದ್ದರು. ಸಹನಶೀಲತೆಯ ಗುಣದಿಂದಾಗಿ ಅವರು ಸದಾ ಶೀತಲ ಮತ್ತು ಶಾಂತವಾಗಿರ್ತಾ ಇದ್ರು. 14ನೇ ವಿಶೇಷತೆ, ಬಾಬಾರವರು ಏನನ್ನೇ ಹೇಳಿದ್ರೂ ಸಹ ಮಮ್ಮಾರವರು ಅದನ್ನು ಎಷ್ಟು ಗಮನವಿಟ್ಟು ಕೇಳ್ತಾ ಇದ್ರು ಅಂದರೆ ಅದೇ ಕ್ಷಣದಲ್ಲಿ ಪ್ರತಿಯೊಂದು ಮಾತಿನ ಸ್ವರೂಪವೇ ತಾವಾಗ್ಬಿಡ್ತಾ ಇದ್ರು. ಅದೇ ಕಾರಣದಿಂದ ಮಮ್ಮಾರವರು ಸದಾ ಅಚಲ, ಅಡೋಲ ಹಾಗೂ ಏಕರಸ ಸ್ಥಿತಿಯಲ್ಲಿದ್ದರು. ಮಮ್ಮಾರವರ ಸ್ಥಿತಿ ಎಂದಿಗೂ ಏರಿಳಿತ ಕಂಡಿದ್ದನ್ನು ಯಾರೂ ನೋಡಿಲ್ಲ. ಪುರುಷಾರ್ಥದಲ್ಲಿಯೂ ಯಾವುದೇ ಕಠಿಣವಾದ ಶ್ರಮ ಪಟ್ಟಂತೆ ಅವರು ಮಾಡ್ತಾ ಇರಲಿಲ್ಲ.
ಮಮ್ಮಾರವರ ಮುಖದಿಂದ ಸದಾ ಪವಿತ್ರತೆಯ ರಾಯಲ್ಟಿ ಎದ್ದು ಕಾಣಿಸ್ತಾ ಇತ್ತು. ಈ ಪವಿತ್ರತೆಯ ವ್ಯಕ್ತಿತ್ವದ ಕಾರಣದಿಂದ ಜಗದಂಬೆಯ ರೂಪದಲ್ಲಿ ಮಮ್ಮಾರವರ ಇಷ್ಟೊಂದು ಮಹಿಮೆ ಮತ್ತು ಪೂಜೆ ಇಂದೂ ಸಹ ನಡೀತಾ ಇದೆ. 15ನೆಯ ವಿಶೇಷತೆ, ಅಚಲವಾದ ನಿಶ್ಚಯ ಎಂದು ಯಾವುದಕ್ಕೆ ಹೇಳಲಾಗತ್ತೆ ಅನ್ನೋದನ್ನು ಮಮ್ಮಾರವರ ರೂಪದಲ್ಲಿ ನೋಡಲಾಯಿತು. ಮಮ್ಮಾರವರು ಎಂದಿಗೂ ಶ್ರೀಮತದಲ್ಲಿ ಮನ್ಮತವನ್ನು ಮಿಶ್ರಣ ಮಾಡ್ತಾ ಇರಲಿಲ್ಲ. ನನ್ನ ವಿಚಾರ ಇದು, ನಾನು ಹೀಗೆ ತಿಳ್ಕೊಳ್ತೀನಿ ಅಂತ ಮಮ್ಮಾರವರು ಎಂದಿಗೂ ಹೇಳಲಿಲ್ಲ. ಬದಲಿಗೆ ಬಾಬರವರು ಹೀಗೆ ಹೇಳ್ತಾ ಇದ್ದಾರೆ, ಬಾಬರವರು ಈಗ ಅರ್ಥೈಸಿದ್ದಾರೆ ಅಂತಲೇ ಹೇಳ್ತಾ ಇದ್ರು. ಅದನ್ನು ತಿಳಿಸುವಾಗಲೂ ಸಹ ಎಂತಹ ಟೇಸ್ಟ್ ಇರ್ತಾ ಇತ್ತು ಅಂದರೆ ಪ್ರತಿಯೊಬ್ಬರಿಗೂ ಸಹಜವಾಗಿಯೇ ಅದು ಅರ್ಥ ಆಗ್ತಾ ಇತ್ತು. ಬಾಬರವರು ಇದನ್ನು ಯಾವ ರಹಸ್ಯದಿಂದ ಹೇಳಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು. 16ನೇ ವಿಶೇಷತೆ, ಮಮ್ಮಾರವರ ನಡವಳಿಕೆ ಎಂದಿಗೂ ಸಾಧಾರಣವಾಗಿ ಕಾಣಿಸಲಿಲ್ಲ, ಸದಾ ರಾಯಲ್ ಆಗಿರ್ತಾ ಇತ್ತು. ಇದೇ ಕಾರಣದಿಂದ ಮಮ್ಮಾರವರು ಶಿವಬಾಬಾರವರ ಮೊಮ್ಮಗಳು ಹಾಗೂ ಬ್ರಹ್ಮ ಬಾಬರವರ ಮಗಳಾಗುವುದರ ಮೂಲಕ ಎಲ್ಲರ ಮನೋಕಾಮನೆಗಳನ್ನು ಪೂರ್ಣಗೊಳಿಸುವ ಕಾಮಧೇನು ತಾಯಿಯಾದರು. ಮಮ್ಮಾರವರು ತಮಗಾಗಿ ಯಾವುದೇ ಇಚ್ಛೆಗಳನ್ನು ಇಟ್ಕೊಳ್ಳಿಲ್ಲ. ತಂದೆ ನೀಡಿದ ಜ್ಞಾನದ ಖಜಾನೆಯಿಂದ ಅವರು ಸದಾ ಸಂಪನ್ನ ಆಗಿದ್ದರು. 17ನೆಯ ವಿಶೇಷತೆ, ಮಮ್ಮಾರವರು ಎಂದಿಗೂ ತಮ್ಮ ಪ್ರದರ್ಶನವನ್ನು ಅಂದರೆ ತಮ್ಮ ಶೋ ತಾವೇ ಮಾಡಿಕೊಳ್ಳಿಲ್ಲ. ಅವರು ಗುಪ್ತವಾಗಿ ಪಾಲನೆಯನ್ನು ನೀಡಿದರು. ಎಲ್ಲರಿಗೂ ಒಳ್ಳೆಯ ಧಾರಣೆಯನ್ನು ಮಾಡಿಸೋದ್ರಲ್ಲಿ ಸಹಾಯ ಮಾಡಿದ್ರು. ಇಂದೂ ಸಹ ದೇಶ ವಿದೇಶಗಳಲ್ಲಿ ಬಾಬರವರ ಅನೇಕ ಮಕ್ಕಳಿದ್ದಾರೆ. ಅವರ ಅನುಭವದ ಪ್ರಕಾರ ನಾವು ಎಂದಿಗೂ ಸಾಕಾರ ತಂದೆ ತಾಯಿಯರ ಪಾಲನೆಯಲ್ಲೇ ಬೆಳೆಯುತ್ತಿದ್ದೇವೆ ಅಂತ ಎಲ್ಲರಿಗೂ ಭಾಸ ಆಗತ್ತೆ. 18ನೆಯ ವಿಶೇಷತೆ, ನಮ್ಮಂತಹ ಮಕ್ಕಳ ಪಾಲನೆಯನ್ನು ಮಾಡೋದರಲ್ಲಿ ಅತ್ಯಂತ ಸರ್ವೋತ್ತಮ ಹಾಗೂ ಶ್ರೇಷ್ಠ ಪಾತ್ರವನ್ನು ಅಭಿನಯಿಸಿದ್ರು. ಇದೇ ಕಾರಣದಿಂದ ಅವರು ಗಾಡೆಸ್ ಆಫ್ ನಾಲೆಡ್ಜ್ ಅಂತ ಕರೆಸ್ಕೊಂಡ್ರು. ಈ ಬಿರುದು ಮಮ್ಮಾರವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಶಿವಬಾಬರವರ ಜ್ಞಾನವನ್ನು ತಮ್ಮಲ್ಲಿ ಎಷ್ಟು ಚೆನ್ನಾಗಿ ಧಾರಣೆ ಮಾಡಿಕೊಂಡಿದ್ದಾರೆ ಅಂದರೆ ಅವರು ವಿದ್ಯಾ ದೇವತೆ ಆದರು. ಇದೇ ಕಾರಣದಿಂದ ವಿದ್ಯಾಧಾರಣೆ ಮಾಡಲಿಕ್ಕೋಸ್ಕರ ಎಲ್ಲರೂ ಸರಸ್ವತಿಯನ್ನು ನೆನಪು ಮಾಡ್ತಾರೆ. 19ನೇ ವಿಶೇಷತೆ, ಮಮ್ಮಾರವರಿಗೆ ಸ್ವಮಾನ ಹಾಗೂ ಸ್ವಧರ್ಮದಲ್ಲಿ ಇರುವಂತಹ ಸದಾ ಕಾಲದ ನಶೆ ಇರ್ತಾ ಇತ್ತು. ನಮ್ಮ ಸ್ವಧರ್ಮ ಶಾಂತಿಯಾಗಿದೆ, ಅದರಲ್ಲಿ ಮಮ್ಮಾರವರು ಶಕ್ತಿಯ ಅವತಾರ ಆಗಿದ್ದರು. ಬಾಬರವರು ಏನನ್ನು ಹೇಳಿದ್ರು ಅದನ್ನು ಮಮ್ಮಾರವರು ಬುದ್ಧಿಯಲ್ಲಿ ತಕ್ಷಣವೇ ಮಮ್ಮಾರವರ ಬುದ್ಧಿ ತಕ್ಷಣವೇ ಒಪ್ಕೊಳ್ತಾ ಇತ್ತು. ಮಮ್ಮಾರವರು ಎಂದಿಗೂ ಇದನ್ನು ನಾನೇ ಮಾಡಿದ್ದು ಅಂತ ಹೇಳಲಿಲ್ಲ. ಸದಾ ಬಾಬರವರ ಕಡೆಗೆ ಸನ್ಹೆ ಮಾಡಿ ತೋರಿಸಿದ್ರು. ನಾನು ಮಗಳು, ತಂದೆ ತಾಯಿ ಅವರು ಆಗಿದ್ದಾರೆ ಎನ್ನುವಷ್ಟರ ಮಟ್ಟಿಗೆ ಮಮ್ಮಾರವರು ನಿರಹಂಕಾರಿಯಾಗಿದ್ದರು. 20ನೇ ವಿಶೇಷತೆ, ಮಮ್ಮಾರವರು ಬ್ರಹ್ಮ ಬಾಬರವರ ಮಗಳಾಗಿದ್ದರು. ಸಂಬಂಧದಲ್ಲಿ ಎಷ್ಟು ಸ್ವಚ್ಛತೆ ಹಾಗೂ ಪವಿತ್ರತೆಯ ಶಕ್ತಿ ಇತ್ತು ಅಂದರೆ ಅವರು ಜಗದಂಬೆ ಆದರು. ಮತ್ತು ಇದರ ಜೊತೆಗೆ ಮಮ್ಮಾರವರಿಗೆ ಭವಿಷ್ಯದ ಅಂದರೆ ನಾನು ಯಾರು ಎನ್ನುವ ಎಷ್ಟು ಅದ್ಭುತ ನಶೆ ಇತ್ತು ಅಂದರೆ ಅವರ ಕಣ್ಗಳಿಂದ ಮತ್ತು ಮುಖದಿಂದ ಅವರು ನಿಜವಾಗಿಯೂ ಶ್ರೀಲಕ್ಷ್ಮಿಯ ಆಗಿದ್ದಾರೆ ಎನ್ನುವಂತೆ ನಶೆ ಎದ್ದು ಕಾಣಿಸ್ತಾ ಇತ್ತು. ನಾನು ಯಾರಿಗೆ ಸೇರಿದವರು ಮತ್ತು ನನ್ನ ಭವಿಷ್ಯ ಏನು ಎಂಬುದು ಅವರ ಸಂಸ್ಕಾರಗಳಲ್ಲೇ ತುಂಬಿ ಹೋಗಿತ್ತು. 21ನೆಯ ವಿಶೇಷತೆ, ಮಮ್ಮಾರವರು ಸದಾ ಏಕಾಂತದಲ್ಲಿರ್ತಾ ಇದ್ರು. ಪ್ರತಿದಿನ ಮುಂಜಾನೆ 2 ಗಂಟೆಗೆ ಎದ್ದು ಬಾಬರವರ ನೆನಪಿನಲ್ಲಿ ಏಕಾಂತಕ್ಕೆ ಹೊರಟೋಗ್ತಾ ಇದ್ರು. ಇದೇ ಪುರುಷಾರ್ಥದ ಕಾರಣದಿಂದ ಮಮ್ಮಾರವರ ಸಂಪೂರ್ಣ ಸ್ವರೂಪ ಅನೇಕ ಬಾರಿ ಎಲ್ಲರಿಗೂ ಸಾಕ್ಷಾತ್ಕಾರ ಆಗ್ತಾ ಇತ್ತು. 22ನೇ ವಿಶೇಷತೆ, ಮಮ್ಮಾರವರು ನಂಬರ್ 1 ಆಜ್ಞಾಕಾರಿಯಾಗಿದ್ದರು. ಮಮ್ಮಾರವರು ಬಾಬರವರ ಪ್ರತಿಯೊಂದು ಸೂಚನೆಯನ್ನು ಅರ್ಥ ಮಾಡಿಕೊಂಡು ಮತ್ತು ಎಲ್ಲ ಮಕ್ಕಳಿಗೂ ಅದನ್ನು ಅತ್ಯಂತ ಸರಳ ಹಾಗೂ ಸ್ಪಷ್ಟವಾಗಿ ವಿವರಿಸಿ ಹೇಳ್ತಾ ಇದ್ರು. ಮಮ್ಮಾರವರ ಮಹಾವಾಕ್ಯಗಳಲ್ಲಿ ಪ್ರತಿಯೊಂದು ಮಾತಿನ ಸ್ಪಷ್ಟೀಕರಣ ಇರ್ತಾ ಇತ್ತು. ಬಾಬರವರ ಜೊತೆಗೆ ಪ್ರೀತಿ ಹೇಗಿರಬೇಕು ಅನ್ನೋದನ್ನು ಸಹ ಮಮ್ಮಾರವರ ರೂಪದಲ್ಲಿಯೇ ಕಾಣಲಾಯಿತು.
23ನೇ ವಿಶೇಷತೆ, ಮಮ್ಮಾರವರು ಸದಾ ಹೇಳ್ತಾ ಇದ್ರು, ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿಕ್ಕೆ ನೀವು ಎಷ್ಟು ಶ್ರಮ ಪಡ್ತೀರಿ, ಆದರೆ ವ್ಯರ್ಥವಾಗಿ ಅದನ್ನು ಅಷ್ಟೇ ಬೇಗನೆ ಖರ್ಚು ಮಾಡ್ತೀರಾ. ವ್ಯರ್ಥ ಮಾತುಗಳಲ್ಲಿ ಶಕ್ತಿಯನ್ನು ಖರ್ಚು ಮಾಡಬೇಡಿ. ನಂತರ ಉದಾಸೀನ ಮತ್ತು ದೌರ್ಬಲ್ಯಕ್ಕೆ ಒಳಗಾಗ್ತೀರಾ. ಗಳಿಕೆಗೆ ಅಷ್ಟು ಸಮಯ ನೀಡೋದಿಲ್ಲ, ಆದರೆ ದಿನವಿಡೀ ಕೇವಲ ಖರ್ಚಿನ ಮೇಲೆ ಖರ್ಚು ಮಾಡ್ತೀರಾ. ನಂತರ ಹೀನರಾಗ್ಬಿಡ್ತೀರಾ. ಮತ್ತು ಯಾವಾಗಲಾದರೂ ಯಾವುದೇ ಪರಿಸ್ಥಿತಿ ಎದುರಾದಾಗ ಇದು ಭಾಳ ಕಷ್ಟ ಅಂತ ಹೇಳ್ತೀರಾ. ಯಾಕೆಂದರೆ ನಿಮ್ಮಲ್ಲಿ ಎದುರಿಸುವಂತಹ ಶಕ್ತಿನೇ ಇರೋದಿಲ್ಲ. 24ನೆಯ ವಿಶೇಷತೆ, ಮಮ್ಮಾರವರ 2 ಸ್ಲೋಗನ್ಗಳು ತುಂಬ ನೆನಪಿನಲ್ಲಿ ಉಳಿಯುತ್ತೆ. ಮೊದಲನೇದು, ಮಮ್ಮಾರವರು ಸದಾ ಹೇಳ್ತಾ ಇದ್ರು, ಪ್ರತಿಯೊಂದು ಕ್ಷಣ ನಮಗೆ ಕೊನೆ ಕ್ಷಣ ಆಗಿದೆ. ಎರಡನೆಯದಾಗಿದೆ, ಹುಕುಮಿ ಹುಕುಮ್ ಚಲಾ ರಹಾ ಹೈ. ಆಜ್ಞೆ ನೀಡುವಂತಹ ಶಿವಬಾಬರವರು ತಮ್ಮ ಆಜ್ಞೆಯನ್ನು ನಡೆಸ್ತಾ ಇದ್ದಾರೆ. ಈ 2 ಮಂತ್ರಗಳನ್ನು ಮಮ್ಮಾರವರು ಯಾವಾಗಲೂ ನೆನಪಿಟ್ಕೊಳ್ತಾ ಇದ್ರು ಮತ್ತು ಎಲ್ಲರಿಗೂ ನೆನಪು ಮಾಡಿಸ್ತಾ ಇದ್ರು. ಇದೇ ಮಂತ್ರದಿಂದ ನಾವು ನಿಜವಾಗಿ ನಷ್ಟಮೋಹ ಸ್ಮೃತಿ ಸ್ವರೂಪ ಆಗಿಬಿಡ್ತೇವೆ. ಯಾವುದೇ ಗೊಂದಲಗಳಿಗೆ ಒಳಗಾಗೋದಿಲ್ಲ ಮತ್ತು ನಮ್ಮ ಬುದ್ಧಿಯನ್ನು ಎಲ್ಲ ವಿಷಯಗಳಿಂದ ಮುಕ್ತವಾಗಿಟ್ಕೊಂಡು ಬಾಬರವರ ಇಚ್ಛೆಗಳನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗತ್ತೆ.